ಒಂದು ಸಿನಿಮಾನ ಮಾಡಿ ಆ ಸಿನಿಮಾ ಅದೇ ಹೇಳಿದಂಥ ಡೇಟ್‌ಗೆ ಫಿಕ್ಸ್ ಆಗಿ ಬರೋದು ಅಂದರೆ ಎಷ್ಟು ಕಷ್ಟ ಅಲ್ವಾ? ಕಿಚ್ಚ ಸುದೀಪ್ ರವರು ಅದೇ ರೀತಿ ಮಾರ್ಕ್ ಸಿನಿಮಾನ ಜುಲೈ 17ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ನಾವು ಇದೇ ವರ್ಷದ ಎಂಡಿಂಗ್ ಕ್ರಿಸ್ಮಸ್‌ನಲ್ಲಿ ಬರ್ತೀವಿ ಅಂತ. ಅದೇ ರೀತಿ ಈಗ ಟ್ರೈಲರನ್ನು ಬಿಟ್ಟು ಹಾಗೆ ಒಂದೆರಡು ಸಾಂಗ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಸೈಕೋ ಸೈತಾನ್ ಸಾಂಗ್ ಅಂತೂ ತುಂಬ ಅದ್ಭುತವಾಗಿ ಮೂಡಿಬಂದಿದ್ದು, ಇದೀಗ ಟ್ರೈಲರ್ ಕೂಡ ಅತ್ಯುತ್ತಮವಾದಂಥ ಪ್ರಶಂಸೆಯನ್ನು ಪಡೆದುಕೊಳ್ಳುತ್ತಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ KCC ಟಾಕ್ಸ್. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಮಾರ್ಕ್ ಟ್ರೈಲರ್ ಇದೀಗ ತೆರೆ ಕಂಡಿದ್ದು ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಪಡೆದುಕೊಂಡಿದೆ. ಕಿಚ್ಚ ಸುದೀಪ್ ರವರು ಮಾಸ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಟ್ರೈಲರ್ನಲ್ಲಿ ನೋಡುತ್ತಿದ್ದರೆ ಒಂದಿಷ್ಟು ಮಕ್ಕಳು ಕಾಣೆಯಾಗಿದ್ದಾರೆ. ಆ ಮಕ್ಕಳನ್ನು ಯಾಕೆ ಕಿಡ್ನಾಪ್ ಮಾಡುತ್ತಿದ್ದಾರೆ ಅನ್ನೋದು ಸಿನಿಮಾದ ಕಥೆಯಲ್ಲಿ ಬರುವಂಥ ಸನ್ನಿವೇಶವಾಗಿದೆ. ಸಸ್ಪೆನ್ಷನ್ನಲ್ಲಿರೋ ಅಜಯ್ ಮಾರ್ಕಂಡಯ್ಯ ಈ ಕೇಸ್ನಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗ್ತಾನೆ, ಇರುವಂಥ 18 ಗಂಟೆಗಳಲ್ಲಿ ಈ ಕೇಸ್ನ ಯಾವ ರೀತಿ ಸಾಲ್ವ್ ಮಾಡ್ತಾನೆ ಅನ್ನೋದೇ ಕಥೆಯಾಗಿದೆ ಅಂತ ಕಾಣುತ್ತಿದೆ. ಹಾಗೆ ಕಿಚ್ಚ ಸುದೀಪ್ ರವರ ಈ ಸಿನಿಮಾಗೋಸ್ಕರ ಕೇವಲ 6 ತಿಂಗಳಲ್ಲಿಯೇ ಸಿನಿಮಾ ಮಾಡಿ ಜನರ ಮುಂದೆ ಬರುವಂತೆ ಪ್ರಾಮಿಸ್ ಮಾಡಿದ್ದರು. ಅದೇ ರೀತಿ ಇದೀಗ ಇದೇ ಡಿಸೆಂಬರ್ 25ಕ್ಕೆ ಸಿನಿಮಾ ತೆರೆ ಕಾಣುತ್ತಿದೆ. ಸಿನಿಮಾದ ಟ್ರೈಲರ್ನಲ್ಲಿ ಸುದೀಪ್ ರವರ ಮಾಸ್ ಲುಕ್ ಹಾಗೂ ಫೈಟಿಂಗ್ ಸೀನ್ಗಳಂತೂ ತುಂಬ ಅತ್ಯದ್ಭುತವಾಗಿ ಮೂಡಿ ಬಂದಿವೆ. ಹಾಗೆ ಸಿನಿಮಾ ಒಂದಿಷ್ಟು ಮ್ಯಾಕ್ಸ್ ಕಡೆ ಹೋಲುತ್ತಿದೆ ಅಂತ ಹೇಳಬಹುದು. ಆದರೆ ಮ್ಯಾಕ್ಸ್ ಕಡೆ ಹೋಲಿದರೂ ಕೂಡ ಯಾವುದೇ ರೀತಿ ಮ್ಯಾಕ್ಸ್ ಕಥೆಯನ್ನೇ ಆಧರಿಸಿಲ್ಲ ಅನ್ನುವ ಅನುಭವವು ಕೂಡ ಕೊಡುತ್ತಿದೆ. ಅರ್ಜುನ್ ಅನ್ನೋ ಹುಡುಗ ಕಾಣೆಯಾಗಿರುತ್ತಾನೆ. ಅವರ ತಾಯಿಗೆ ಆ ಹುಡುಗನ ಜೀವಂತವಾಗಿ ಕರ್ಕೊಂಡು ಬರ್ತೀನಿ ಅನ್ನೋ ಮಾತು ಕೊಡ್ತಾನೆ ಅಜಯ್ ಮಾರ್ಕಂಡಯ್ಯ. ಮಾರ್ಕ್ ದಿಸ್ ಈಸ್ ಅ ಮೇಕರ್ ಆಫ್ ದಿ ಇಂಡಸ್ಟ್ರಿ. KFIನಲ್ಲೇ ಅತ್ಯುತ್ತಮವಾದಂಥ ಭರವಸೆಯ ಸಿನಿಮಾವಾಗಿ ಹೊರಹೊಮ್ಮುತ್ತಿರುವಂಥ ಸಿನಿಮಾ ನೋಡುತ್ತಿದ್ದರೆ ಸಿನಿಮಾದಲ್ಲಿ ಕೆಲವು ನಟರುಗಳು ಕೂಡ ಕಾಣಿಸಿಕೊಂಡಿದ್ದಾರೆ. ತಮಿಳು ಹಾಗೂ ಮಲಯಾಳಂನ ನಟರುಗಳು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಯೋಗಿ ಬಾಬುರವರು ಕೂಡ ಕಾಣಿಸಿಕೊಂಡಿದ್ದಾರೆ ಸಿನಿಮಾದಲ್ಲಿ. ಹಾಗೆ ಸಿನಿಮಾದ ನಿರ್ದೇಶಕರು ನೋಡುತ್ತಿದ್ದರೆ ವಿಜಯ್ ಕಾರ್ತಿಕೇಯರವರು ಈ ಹಿಂದೆ ಸುದೀಪ್ ರವರಿಗೆ ಸಿನಿಮಾ ಮಾಡಿದ್ದರು, ಮ್ಯಾಕ್ಸ್ ಸಿನಿಮಾ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಕಿಚ್ಚ ಸುದೀಪ್ ರವರಿಗೆ ಸಿನಿಮಾ ಮಾಡುತ್ತಿರುವಂಥ ಏಕೈಕ ನಿರ್ದೇಶಕರಾಗಿದ್ದಾರೆ. ಈಗಿನ ಸಮಯದಲ್ಲಿ ಅತ್ಯುತ್ತಮವಾದಂಥ ಸಿನಿಮಾವಾಗಿ ಹೊರಹೊಮ್ಮಲಿದೆ ಎಂದು ಕಾಣುತ್ತಿದೆ. ಹಾಗೆ ಇನ್ನು ಈ ಸಿನಿಮಾದ ಕ್ಯಾರೆಕ್ಟರ್ಗಳು ತುಂಬ ಅತ್ಯದ್ಭುತವಾಗಿ ಮೂಡಿಬಂದಿವೆ ಎಂದರೂ ತಪ್ಪಾಗಲಾರದು. ಸಿನಿಮಾದ ಟ್ರೈಲರ್ ನೋಡುತ್ತಿದ್ದರೆ ಸಿನಿಮಾದಲ್ಲಿ ಪಾಲಿಟಿಕ್ಸ್ ತುಂಬಾ ಇದೆ ಎಂದು ಗೊತ್ತಾಗುತ್ತಿದೆ. ಹಾಗೆ ಸಿನಿಮಾದಲ್ಲಿ ಯಾವುದೇ ರೀತಿಯ ಕ್ಯಾರೆಕ್ಟರ್ಗಳನ್ನು ತುರುಕಿಲ್ಲ ಎಂದು ಸಹ ಗೊತ್ತಾಗುತ್ತಿದೆ. ಹಾಗೆ ಸಿನಿಮಾದಲ್ಲಿ ಮೂಡಿ ಬಂದಿರುವಂಥ ಡೈಲಾಗ್ಗಳಂತೂ ತುಂಬ ಚೆನ್ನಾಗಿ ಅತ್ಯದ್ಭುತವಾಗಿದೆ. ಚಿರತೆ ಓಡಿ ಬರೋದು ತಡವಾಗಬಹುದು, ಹದ್ದು ಹಾರಿ ಬರೋದು ತಡವಾಗ್ಬೋದು, ಆದರೆ ಈ ಮಾರ್ಕಂಡಯ್ಯ ಬರೋದು ತಡವಾಗಲ್ಲ ಅನ್ನೋದು ಎಷ್ಟು ಸಹಜನೋ ಹಾಗೆ ಸಿನಿಮಾನ ಕೊನೆ ಎಂಡಿಂಗ್ನಲ್ಲಿ ಒಂದು ಡೈಲಾಗ್ ಅಂತೂ ಸಖತ್ತಾಗಿದೆ. ದಮ್ ಹೊಡೆಯೋದೆಲ್ಲ ಬಿಟ್ಬಿಡ್ಬೇಕಲ್ಲೇ ಅನ್ನೋ ಡೈಲಾಗ್ ಕೂಡ ತುಂಬ ಕ್ರೂಷಿಯಲ್ ಆಗಿ ಮೂಡಿ ಬಂದಿದೆ. ಹಾಗೆ ಸಿನಿಮಾ ಇದೇ ಡಿಸೆಂಬರ್ 25ಕ್ಕೆ ತೆರೆ ಕಾಣುತ್ತಿದೆ. ಹಾಗೆ ಈ ಸಿನಿಮಾದ ಮೇಯ್ನ್ ರೋಲ್ ಅಂದರೆ ನಮ್ಮ ಅಜನೀಶ್ ಲೋಕನಾಥ್ ರವರು ಅತ್ಯದ್ಭುತವಾದಂಥ ಸಂಗೀತವನ್ನು ಈ ಸಿನಿಮಾಗೂ ಕೂಡ ನೀಡಿದ್ದಾರೆ. ಈ ಹಿಂದೆ ವಿಕ್ರಾಂತ್ ರೋಣ ಮ್ಯಾಕ್ಸ್ ಸಿನಿಮಾಗಳಿಗೂ ಕೂಡ ಅವರೇ ನೀಡಿದ್ದರು ಸಂಗೀತವನ್ನು. ಹಾಗೆ ಸಿನಿಮಾದ ಸೈಕೋ ಸೈತಾನ್ ಸಾಂಗ್ ಅಂತೂ ರಿಲೀಸ್ ಮಾಡಿ ಅತ್ಯದ್ಭುತವಾದಂಥ ಪ್ರಶಂಸೆಯನ್ನು ಪಡೆದುಕೊಂಡಿತ್ತು. ಅಜನೀಶ್ ಲೋಕನಾಥ್ ರವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬಾ ಅಚ್ಚುಕಟ್ಟಾಗಿ ಬಂದಿರುತ್ತದೆ ಎಂದರೂ ತಪ್ಪಾಗಲಾರದು. ಹಾಗೆ ಸಿನಿಮಾದ ಕತೆ ನೋಡುತ್ತಿದ್ದರೆ ಅತ್ಯದ್ಭುತವಾಗಿ ಮೂಡಿ ಬಂದಿರುವಂಥ ಕಥೆಯಾಗಿದೆ. 18 ಗಂಟೆಗಳಲ್ಲಿ ಯಾವ ರೀತಿ ಈ ಕೇಸನ್ನು ಸಾಲ್ವ್ ಮಾಡುತ್ತಾನೆ ಎಂದು ಕಾದು ನೋಡಬೇಕು. ಯಾವ ರೀತಿ ಕೇಸ್ನ ಸಾಲ್ವ್ ಮಾಡುತ್ತಾನೆ ಅಜಯ್ ಮಾರ್ಕಂಡಯ್ಯ ಅನ್ನುವುದನ್ನು ನಾವು ಇದೇ ಡಿಸೆಂಬರ್ 25ಕ್ಕೆ ಚಿತ್ರಮಂದಿರದಲ್ಲಿ ನೋಡೋಣ ಅಂತ ಹೇಳುತ್ತಾ, ಡಿಸೆಂಬರ್ ತಿಂಗಳು KFIನಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಲಿ ಅಂತ ಹೇಳುತ್ತಾ, ಹಾಗೆ ಈಗಾಗಲೇ ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 11ಕ್ಕೆ ತೆರೆ ಕಾಣುತ್ತಿದೆ. 25ರಂದು ಮಾರ್ಕ್ ಹಾಗೂ 45 ಸಿನಿಮಾಗಳು ತೆರೆಕೊಂಡು KFIನಲ್ಲಿ ಗಲ್ಲಪೆಟ್ಟಿಗೆಯನ್ನು ತುಂಬಿಸಲಿ ಎಂದು ಆಶಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.